ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯ ನರಿವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಹೌದು, ಸ್ವರ್ಗವನ್ನೇ ಭೂಮಿಗೆ ತಂದು ಕೊಡುವಂತಹ ಶಕ್ತಿ ಈ ಕುಟುಂಬ ಮತ್ತು ದಾಂಪತ್ಯ ಜೀವನಕ್ಕೆ ಇದೆ. ಈ ದಾಂಪತ್ಯ ಜೀವನ ಸುಗಮವಾಗಿ ಸಾಗಬೇಕು ಅಂತಂದ್ರೆ ಗಂಡ ಹೆಂಡತಿ ಜೀವನದ ಎರಡು ಚಕ್ರಗಳಿದ್ದ ಹಾಗೆ. ಈ ಜೀವನದ ಮೌಲ್ಯವನ್ನ, ಕುಟುಂಬ ಶಕ್ತಿಯನ್ನ ಹೆಚ್ಚಿಸಿಕೊಡುವಂತಹ ಚಂದನ ದೂರದರ್ಶನ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ನಾಡಿನ ಖ್ಯಾತ ಜನಪ್ರಿಯ ಜೋಡಿಗಳೊಂದಿಗೆ ಹಾಡು ಹರಟೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ತನ್ನ 50 ಹೆಜ್ಜೆಗಳನ್ನು ಅಂದರೆ 50 ಸರಣಿಗಳನ್ನು, ಸುವರ್ಣ ಹೆಜ್ಜೆಗಳನ್ನು ದಾಟಿ ಇವನ್ನು 75ರತ್ತ ದಾಪುಗಾಲಿಡುತ್ತಿದೆ. ಇದಕ್ಕೆ ಕಾರಣ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ, ವಿಶ್ವಾಸಗಳು. ಈ ಪ್ರೀತಿ, ವಿಶ್ವಾಸ, ಅಭಿಮಾನ ಹೀಗೆ ಸಾಗಲಿ, ಶತದಿನೋತ್ಸವದತ್ತ ಈ ಕಾರ್ಯಕ್ರಮ ಮುಂದುವರಿಲಿ ಅಂತ ಆಶಿಸ್ತೀವಿ. ನಾನು ಆಸೆ ಪಟ್ಟೆ ಲಾಲ್ಬಾಗ್ ಕರ್ಕೊಂಡು ಹೋಗ್ಬೋದು, ಕಬ್ಬನ್ ಪಾರ್ಕ್ ನಾವು ಕರ್ಕೊಂಡು ಹೋಗ್ಬೋದು ಅಂತ. ಒಂದ್ ದಿವಸನೂ ಒಂದ್ ಮರದ ಹಿಂದೆ ಹೋಗ್ಲೇ ಇಲ್ಲ. ನಾವಿಬ್ರು ಒಂದ್ ಹತ್ರ ಕೂತ್ಕೊಳ್ಳೋದಕ್ಕೆ ಒಂದ್ 6 ತಿಂಗಳು ತಗೊಂಡ್ವೇನಾ. ಶಿ ಇಸ್ ಎ ಸಮ್ ಟೋಟಲ್ ಆಫ್ ದಿ ಹಾನರ್ ಆಫ್ ದಿ ಹೌಸ್. ಜಗಳ ಇಲ್ಲವೇ ಇಲ್ಲ, ಮನಸ್ತಾಪ ಇಲ್ಲವೇ ಇಲ್ಲ ನಮ್ಮ ದಾಂಪತ್ಯದಲ್ಲಿ ಅಂತ ಹೇಳಿದ್ರೆ ಅದು ಬಹಳ ಸುಳ್ಳು. ಆದ್ರೆ ಈಗ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಈ ಅವಳೆಲ್ಲ ಆತರ ಸಾಧನೆ ಮಾಡಿರೋದಕ್ಕೆ ಆತರ ವಿಲ್ ಪವರ್, ನಾನು ಅವರಿಂದ ಆ ವಿಷಯನ ಕಲ್ತ್ಕೊಳ್ಳೋದು ತುಂಬಾ ಇದೆ. ಸಮಾಜನ ಎದುರಿಸಿ ಆಚೆ ಹೋಗ್ಬೇಕು ಅಂತಂದ್ರೆ ಜೀವನಕ್ಕೆ ಒಂದು ಏನಾದ್ರು ಬೇಕಲ್ವಾ. तू अब से पहले सितारों में बस रहे थे कहीं. ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ನಾನಿನಗೆ ನೀನೆನಗೆ, ನಾನಿನಗೆ ನೀನೆನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ಪ್ರತಿರೂಪಿ ಭಗವತಿಗೆ ಮುಡಿಪ. ದೂರದರ್ಶನದ ಎಲ್ಲ ವೀಕ್ಷಕ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರ. ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೀತಾ, ಇವತ್ತಿನ ತಾರಾ ಜೋಡಿ, ವಿಶೇಷ ದಂಪತಿ, ಅವರ ಸಾಧನೆಗಳ ಬಗ್ಗೆ ವರ್ಣಿಸೋದು ಬಹಳ ಕಷ್ಟ. ಯಾಕೆಂದರೆ ಅಷ್ಟು ದೊಡ್ಡ ಸಾಧನೆ ಮಾಡಿದವರು, ಕರ್ನಾಟಕದ ಮನೆ ಮಾತಾಗಿರುವವರು, ಇಬ್ಬರೂ IAS ಅಧಿಕಾರಿಗಳಾಗಿದ್ದುಕೊಂಡು ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ತಮ್ಮ ಅಪ್ರತಿಮವಾದ ಸೇವೆಯಿಂದ ಮನೆ ಮಾತಾದವರು. ಬಹಳ ದೊಡ್ಡ ಸಾಧನೆ, ನಮಗೆ ಹೆಮ್ಮೆ ಅನಿಸುತ್ತೆ. ಲೆಟ್ ಅಸ್ ವೆಲ್ಕಮ್ ರಜನೀಶ್ ಗೋಯಲ್ ಸರ್. ನಮಸ್ಕಾರ. ನಮಸ್ಕಾರ. ಅವ್ರ ಜೊತೆಗೆ ಶಾಲಿನಿ ಮೇಡಮ್, ಶಾಲಿನಿ ರಜನೀಶ್ ಅವರು. ನಮಸ್ಕಾರ. ನೀವಿಬ್ಬರು ಇವತ್ತು ಬಂದಿರೋದು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗನ್ನು ಕೊಡ್ತಾ ಇದೆ. ಬಹುಶಃ ನಮ್ಮ ಸಂಗಾತಿ ಸಂಪ್ರೀತಿ ನಾವು 50ರಿಂದ 60 ಕಂತನ ದಾಟ್ತಾ ಬಂದಿದ್ದೀವಿ. ಬಹುಶಃ ಇವತ್ತಿನ ಕಂತು ಬಹಳ ವಿಶೇಷ ಮತ್ತು ಇಟ್ಸ್ ಆ ಪ್ಲೆಷರ್. ನನಗೆ ವಿ ಆರ್ ಆನರ್ಡ್. ನೀವಿಬ್ರು ನಮ್ಮ ಸ್ಟುಡಿಯೋದಲ್ಲಿ, ನಾನು ಇವಾಗ ತಾನೇ ಹೇಳ್ತಿದ್ದೆ, ಮೋಸ್ಟ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಸಿಕ್ಕಿರಲ್ಲ ನೀವಿಬ್ರು ಹೀಗೆ ಆರಾಮಾಗಿ ಅರ್ಧ ಗಂಟೆ ಮಾತಾಡೋದಕ್ಕೆ. ಸೊ ನಿಮ್ಮ ಸಾಧನೆಗಳನ್ನು ತುಂಬ ಹೆಮ್ಮೆಯ ಕಣ್ಣಿಂದ ಇಡೀ ಜನತೆ ನೋಡ್ತಾ ಬಂದಿದೆ. ಆದರೆ ನೀವು ದಂಪತಿಗಳಾಗಿ ಮನೆಯಲ್ಲಿ ಹೇಗಿರ್ತೀರಾ, ನೀವು ಯಾವ ರೀತಿ ನಿರ್ಧಾರಗಳನ್ನು ತಗೊಳ್ತೀರಾ? ಯಾಕಂದರೆ ನೀವೊಂಥರ ರೋಲ್ ಮಾಡೆಲ್ಸ್ ಎಲ್ರಿಗೂ, ಪ್ರೊಫೆಷನಲ್ ವೈಸ್ ಎಲ್ರಿಗೂ ಗೊತ್ತು. ನಿಮ್ಮ ದಾಂಪತ್ಯ ಹೇಗೆ ಆರಂಭ ಆಯಿತು ಅಂತ ಹೇಳಿ ಮೇಡಮ್. ಸರ್ ಹೇಳಿದ್ರು ಸರಿ, ನೀವು ಹೇಳಿದ್ರು ಮದುವೆ ಆದಾಗ ಆರಂಭ ಆಯ್ತು. ಅದು ಹೇಗೆ ಆರಂಭ ಆಯ್ತು? ಫಸ್ಟ್ ನೋಡಿದ್ದು ಸರ್, ಫಸ್ಟ್ ನೋಡಿದ್ದು ಅಲ್ಲಿಂದ. ಫಸ್ಟ್ ಸಾಹೇಬರು ಆಲ್ರೆಡಿ ಅವರಿಗೆ ಕರ್ನಾಟಕ ಕ್ಯಾಡರ್ ಅಂತ ಅಲಾಟ್ ಮಾಡ್ತಾರಲ್ಲ, ಯಾವುದೊಂದು ಸ್ಟೇಟಲ್ಲಿ IAS ಸೇರಿದ್ಮೇಲೆ ಕೊಡ್ತಾರೆ. 3 ವರ್ಷ ಆದ್ಮೇಲೆ ನನಗೆ ಕರ್ನಾಟಕ ಕ್ಯಾಡರ್ ಬಂತು. ನಾವಿಬ್ರು ಚಂಡೀಗಢನವರು. ಸೊ ಕರ್ನಾಟಕ ಅಲಾಟ್ ಆದ್ಮೇಲೆ ನಮ್ಮ ತಂದೆ ತಾಯಿಗೆ ಚಿಂತೆ ಶುರು ಆಯ್ತು. ಈ ಒಬ್ಳೆ ಹುಡುಗಿ ಹೆಂಗ್ ಕಳ್ಸೋದು? IAS ಸೇರಿದ್ರು ಇರ್ಬೋದು, ಆದ್ರೆ ಹುಡುಗಿ ಅಲ್ವಾ ಕಳ್ಸೋದು ಅಂದ್ರೆ. ಆವಾಗ ಹುಡುಕ್ಲಿಕ್ಕೆ ಶುರು ಮಾಡಿದ್ರು, ಯಾರು ಸಿಗ್ತಾರ ಅಂತ. ಅವ್ರು ಇನ್ನೂ ಬ್ಯಾಚುಲರ್ ಆಗಿದ್ರು ಅಂದ್ರೆ. ಆಮೇಲೆ 2 ಕುಟುಂಬಗಳಿಗೆ ಮೊದಲು ಪರಿಚಯ ಇತ್ತು.
ನಮಗೆ ಪರಿಚಯ ಇರಲಿಲ್ಲ. ಆಗ ಸಾಹೇಬರು ಕರ್ನಾಟಕ, ನಾನು ಕರ್ನಾಟಕದಲ್ಲಿ ಇದ್ದಾಗ ನಮ್ದು ಇಬ್ರದ್ದು ಮದುವೆ ಎಲ್ಲ ಫಿಕ್ಸ್ ಆಯ್ತು. ನೀವು ಇಬ್ರು ಭೇಟಿಯಾದಾಗ ಆಲ್ರೆಡಿ ಇಬ್ರು IAS ಅಧಿಕಾರಿಗಳಾಗಿದ್ರು. ನಾನು IAS ಮಾಡ್ತಾ ಮಾಡ್ತಾ ಪ್ರೀತಿ ಮಾಡಿದ್ರು, ಪ್ರೀತಿ ಮಾಡ್ತಾ ಮಾಡ್ತಾ IAS ಮಾಡಿದ್ರು. ಒಂದು ಪ್ರಶ್ನೆ ಇತ್ತು ನನಗೆ. ಪ್ರೀತಿ ಮಾಡ್ತಾ ಮಾಡ್ತಾ IAS ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸರ್, ಮೇಡಮ್ ಅನ್ನು ಫಸ್ಟ್ ಟೈಮ್ ನೋಡಿದಾಗ ಆ ಮಧುರ ಭಾವನೆ ಹೇಗಿತ್ತು, ಜಸ್ಟ್ ಹಂಚಿಕೊಳ್ಬೋದಾ? ನಾನು ಆಕ್ಚುಲಿ ಅವರಿಗೆ ಫಸ್ಟ್ ಟೈಮ್ ನೋಡಿದ್ದು IASಗೆ ಬಂದ ನಂತರ ಅಲ್ಲ, ಅವರು ನಮ್ಮ ಮನೆ ಪಕ್ಕದಲ್ಲಿ ಇದ್ದವರು. ಸೊ ನನಗೆ ಅವರು ಪರಿಚಯ ಇತ್ತು, ಆದ್ರೆ ಅವರು ನನಗೆ ಪರಿಚಯ ಇರಲಿಲ್ಲ. ಅಂದ್ರೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿರಲಿಲ್ಲ, ಬಟ್ ನನಗೆ ಅವ್ರ ಬಗ್ಗೆ ಖಂಡಿತ ಗೊತ್ತಿತ್ತು. ಅವರ ಬ್ರದರ್ ನನ್ನ ಕ್ಲಾಸ್ ಫೆಲೋ, ಮನೇನು ಹತ್ತಿರನೇ ಇತ್ತು. ಬಟ್ ಅವರು ತುಂಬಾ ಸ್ಟುಡಿಯಸ್. ನಾನು ಹಾಗೆ ಅಲ್ಲ, ನಾನು ಯಾವಾಗಲೂ ಬೇರೆ ಎಲ್ಲ ಆಕ್ಟಿವಿಟೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುವವರು. ಅವರು ಬರೀ ಮನೆಯಿಂದ ಸ್ಕೂಲ್ಗೆ ಹೋಗಬೇಕು, ಸ್ಕೂಲಿಂದ ವಾಪಸ್ ಮನೆಗೆ ಸೇರಿದರೆ ಮತ್ತೆ ಹೊರಗಡೆ ಬರಲ್ಲ. ಮತ್ತೆ ಅವರು ಬಹಳ ಸ್ಟುಡಿಯಸ್, ಬಹಳ ಸೌಮ್ಯವಾದಂತ ಪ್ರವೃತ್ತಿ ಇದ್ದವರು. ಸೊ ನಾನು ಅವರಿಗೆ ಆಲ್ಮೋಸ್ಟ್ ಅವರು 7th ಕ್ಲಾಸ್ 8th ಕ್ಲಾಸ್ನಲ್ಲಿ ಆವಾಗ ಅವರು ಚಂಡೀಗಢಕ್ಕೆ ಶಿಫ್ಟ್ ಆದರು. ಅದಕ್ಕೆ ಮುಂಚೆ ಬಹುಶಃ ಅವರ ಫಾದರ್ ಬೇರೆ ಕಡೆ ಪೋಸ್ಟಿಂಗ್ ಇದ್ರು. 7th 8th ಯಾವಾಗ ಚಂಡೀಗಢಗೆ ಬಂದ್ರು, ನಮ್ಮ ಮನೆ ಪಕ್ಕದಲ್ಲೇ ಅವ್ರ ಮನೆ ಆಯ್ತು. ಆ ಟೈಮಿಂದಲೇ ನಾನು ಅವರಿಗೆ ನೋಡ್ತಾ ಇದ್ದೀನಿ, ಬಟ್ ಅಂತ ಭಾವನೆ ನನ್ನಲ್ಲಿ ಯಾವಾಗ್ಲೂ ಇರಲಿಲ್ಲ. ಇದು IAS ಸೇರಿ ಆದ ನಂತರ ಅವರು ನಮ್ಮ ಫಾದರ್ ಜೊತೆ ಡಿಸ್ಕಷನ್ ಆದ ನಂತರ ನನಗೆ ಅವ್ರ ಬಗ್ಗೆ ಮತ್ತೆ ಗೊತ್ತಾಯ್ತು. ಯಾಕಂದ್ರೆ ಅಷ್ಟು ನನಗೆ ಕನೆಕ್ಷನ್ ತಪ್ಪಿ ಆಗಿತ್ತು. ಪ್ಲಸ್ ಲವ್ ಮ್ಯಾರೇಜ್. ಸೊ 50% ನೋಡಿದ್ದು 50% ನಂತರ. ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ, ಅದು ಎಸ್ಪೆಷಲಿ ಈಗಿನ ಯೂತ್ಗೆ. ಏನೇನೋ ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ಮಧ್ಯದಲ್ಲಿ ಏನೋ ಈಗೋ ಕ್ಲಾಶ್ಗಳಿರುತ್ತೆ. ನಿಮ್ಮನ್ನ ನೋಡಿದಾಗ ಅನ್ಸತ್ತೆ ಮೋಸ್ಟ್ಲಿ, ಇವರು ಮನೇಲೂ ಹೇಗೆ ಮಾತಾಡ್ಬೋದು, ಇವರು ಏನು ಮಾತಾಡ್ಬೋದು, ಇವರು ಜಗಳ ಆಡ್ತಾರ, ಇವ್ರ ಮಧ್ಯನೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ಗಳು ಬರುತ್ತಾ ಅಂತ. ಅದನ್ನ ಒಂದು ಸ್ವಲ್ಪ ಶೇರ್ ಮಾಡಿ. ಇದು IAS ಅಲ್ಲಿ ಸೇರೋದು ಬಹಳ ಕಷ್ಟ. ಅವರು ಸೀನಿಯರ್, ನಾನು ಜೂನಿಯರ್. ಸೊ ಅವ್ರ ಮಾತನ್ನ ಕೇಳ್ಕೊಳ್ತಾ ಹೋಗ್ಬೇಕು, ಅಷ್ಟೇ, ಕ್ವಶನ್ ಮಾಡಂಗಿಲ್ಲ. ಇಲ್ಲ, ಜಗಳ ಬರ್ತಕ್ಕಂಥ ಅವಕಾಶ ಆಗೋದಿಲ್ಲ. ಯಾಕಂದ್ರೆ ಒಂದು IAS ಸೇರಿದ ಮೇಲೆ ನಾವು ಒಂದು ಲೆವೆಲ್ ಮೆಚ್ಯೂರಿಟಿ ಬರುತ್ತೆ. ಯಾಕೆಂದರೆ ನಾವು ಬೇರೆ ಜನರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅವರ ಸಮಸ್ಯೆಗಳನ್ನು ನಾವು ಬಗೆಹರಿಸುವಂಥದ್ದು ಪ್ರಯತ್ನ ಮಾಡ್ತೀವಿ. ಹಾಗಿದ್ದಾಗ ಬಹುಶಃ ನಮ್ಮಲ್ಲಿ ಇನ್ನೊಂದು ಸಮಸ್ಯೆ ಹುಟ್ಟಿಸ್ಬೇಕು ಅಂತ ಅವಕಾಶನೇ ಬರೋದಿಲ್ಲ. ಬೇಕಾದಷ್ಟು ಬೇರೆಯವರಿಗೆ ಪರಿಹಾರ ಏನು ಕೊಡ್ತೀವಿ, ನಾವು ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ಬಟ್ ಏನೇ ಆಗಲಿ ಶಾಲಿನಿ ಮೇಡಮ್, ನಮ್ಮ ಸ್ಥಾನ ಬೇರೆ, ನಮ್ಮ ಅಂತರಂಗ ಬೇರೆ. ಒಳಗೆ ನಾವು ಅದೇ ಆಗಿರ್ತೀವಿ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ನಾನು ಹೆಣ್ಣು ಥರ ನಾನು ಐ ಆಕ್ಟಿಂಗ್ ಲೈಕ್ ಅ ವೈಫ್, ಆ ಥರ ಯಾವ ಥರ ಸಂದರ್ಭಗಳು ಬಂದಿದ್ಯಾ? ಇದು ಅವರು ಹೇಳ್ತಾರೆ ಅವರ ಪಕ್ಷ. ಆದರೆ ನನಗೆ ಅನ್ಸುತ್ತೆ ನಾವು ಭಾಳ ಟಿಪಿಕಲ್ ಹೆಣ್ಣು ಹೀಗಿರಬೇಕು, ಗಂಡ ಹೀಗಿರಬೇಕು ಅಂತ, ಅಥವಾ ಗಂಡ ಮತ್ತು ಹೆಣ್ಣು ಈ ಥರ ದಾಂಪತ್ಯ ಜೀವನನ್ನ ನಡೆಸ್ಕೊಳ್ಬೇಕು ಅಥವಾ ನಡೆಸ್ಕೊಳ್ತಾರೆ ಎಂಬ ಭಾವನೆ ಎಲ್ಲರಲ್ಲಿ ಇದೆ. ಅದು ಬಹುಶಃ ನನಗೆ ಆ ಸ್ಟೀರಿಯೋ ಟೈಪ್ ನಾನ್ ನೋಡ್ಕೊಳ್ಳೋದು. ಹೌದು, ಇದು ಕಂಪ್ಯಾನಿಯನ್ ತರ. ನನಗೆ ಅನ್ಸುತ್ತೆ ಈಗ ನಾವು ಆಫೀಸಿಂದ ಬಂದ್ಮೇಲೆ ಇಲ್ಲ ಅದು ಹೋಗೋ ಮುಂಚೆ ನಮ್ಗೇನು ಟೈಮ್ ಸಿಗತ್ತೆ ಒಟ್ಟಿಗೆ, ಇದು ಬಹಳ ಒಂದು ಪ್ರೈಸ್ಡ್ ಕಂಪ್ಯಾನಿಯನ್ಶಿಪ್. ಮತ್ತೆ ಸಿಗೋದೇ ಟೈಮ್ ಬಹಳ ಕಡಿಮೆ. ಆ ಕಡಿಮೆ ಸಮಯನ ಆದಷ್ಟು ಹೆಚ್ಚು ಒಂದು ಸುಂದರವಾದ ಮತ್ತೆ ಆನಂದಮಯ ಹೇಗೆ ಮಾಡ್ಬೋದು ಅಂತ ಅದು ಪ್ರಯತ್ನ ಇರ್ತದೆ. ದೇವರ ಕೃಪೆಯಿಂದ ಬಹಳಷ್ಟು ಸಂತೋಷ ತರ್ತದೆ ಎಷ್ಟು ಟೈಮ್ ನಾವು ಒಟ್ಟಿಗೆ. ಅದರಲ್ಲಿ ಅರ್ಧ ಪಾರ್ಟ್ ನಾವು ಆಫೀಸೇ ಮಾತಾಡ್ತೀವಿ. ಸರ್ ನೀವು ಹೇಳಿ ಸರ್, ಮನೆ ನಿಮ್ಮ ಬಿಸಿ ಶೆಡ್ಯೂಲ್ ಮಧ್ಯೆ ಸಂಸಾರಕ್ಕೆ ಹೇಗೆ ಟೈಮ್ ಕೊಡ್ತೀರಿ ಸರ್? ಫಸ್ಟ್ ಆಫ್ ಆಲ್ ನಾನು ಏನು ಹೇಳಬೇಕು, ಶಾಲಿನಿ ಈಸ್ ನಾಟ್ ದಟ್ ಟಿಪಿಕಲ್ ಶಾಲಿನಿ ಈಸ್ ಅ ವೆರಿ ಗುಡ್ ಪರ್ಸನ್ ಇನ್ಸೈಡ್. ಹೊರಗಡೆಯಿಂದ ಜನರಿಗೆ ಇವರು IAS ಆಫೀಸರ್ ಇದ್ದಾರೆ, ಇವರಿಗೆ ತುಂಬಾ ಪವರ್ ಇದೆ, ಇವರು ತುಂಬಾ ಫಾಸ್ಟ್ ಇದ್ದಾರೆ ಅಂತ ಅನ್ಸಿರ್ಬೋದು. ಬಟ್ ಅಟ್ ಹೋಮ್ she will go out of her way to do everything. There is no question of ego. There is no question of that stereotyping what she is telling. Plus ನನಗೆ ನನ್ನ ರೋಲ್ ಮಾಡೆಲ್ ಈಗಲೇ ನನ್ನ ಮದರ್, she is also a working person. She has always made it a point ಮನೆಗೆ ಮತ್ತೆ ವರ್ಕ್ಗೆ ಬ್ಯಾಲೆನ್ಸ್ ಮಾಡಬೇಕು ಯಾವಾಗಲೂ. ಸೊ ನಮಗೆ ನಮ್ಮ ಮದರ್ ವರ್ಕಿಂಗ್ ಇದ್ದಾರೆ ಅಂತ ಯಾವಾಗಲೂ ಲೈಫ್ನಲ್ಲೇ ಫೀಲ್ ಆಗಿಲ್ಲ. ಬಿಕಾಸ್ ಶಿ ಡಿಡ್ ಹರ್ ಬೆಸ್ಟ್ ಬೋತ್ ಫಾರ್ ಚಿಲ್ಡ್ರನ್ ಆಸ್ ವೆಲ್ ಆಸ್ ಫಾರ್ ದ ಜಾಬ್. ಸೊ ಅದೇ ರೀತಿಯಲ್ಲಿ
ಶಾಲಿನಿಯಲ್ಲಿಯೂ ಅದೇ ಮಾತಿದೆ, ಈಗೋ ಇಲ್ಲ ಏನಿಲ್ಲ, ಮನೆ ಚೆನ್ನಾಗಿ ನಡೆಯಬೇಕು, ಕೆಲಸನೂ ಚೆನ್ನಾಗಿ ಆಗಬೇಕು ಅಂತ ಅವರು ಎರಡು ಕಡೆಗೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ರಿಯಲಿ ಆ್ಯಂಡ್ ಒಳ್ಳೆ ಅಲ್ಲ, ಹೇಳ್ಬೇಕಾದ್ರೆ ನಾನು ಕ್ರೆಡಿಟ್ ಅವ್ರ ಮದರ್ ಕೊಡ್ಬೇಕು, ಅವರು ಸರಿಯಾಗಿ ಮಾರ್ಗದರ್ಶನ ಮಾಡ್ಕೊಂಡಿದ್ದಾರೆ ಅಂತ. ಸೊ ವರ್ಕಿಂಗ್ ವುಮನ್ಗೆ ಹೇಗೆ ನಾವು ಸಪೋರ್ಟ್ ಮಾಡಬೇಕು ಗಂಡಸರಾಗಿ ಬಹುಶಃ ಅವರು ತಿಳ್ಕೊಂಡಿದ್ದಾರೆ. ಸೊ ನನಗೆ ಅಷ್ಟು ಮಟ್ಟಿಗೆ ಟ್ರೈನಿಂಗ್ ಕೊಡ್ಬೇಕಾದ ಅವಶ್ಯಕತೆ ಇರಲಿಲ್ಲ. ಟ್ರೈನ್ಡ್ ಜನ ಟ್ರೈನ್ಡ್ ಹಸ್ಬೆಂಡ್ ಸಿಕ್ಕಿದಾರ ಅಂತ. ನಿಮ್ಮಿಬ್ಬರ ನಗುಮುಖ ನೋಡೋದೇ ಖುಷಿ ಆಗುತ್ತೆ, ತುಂಬಾ ಸಂತೋಷ ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಯಾವತ್ತಾದ್ರೂ ತುಂಬಾ ಪ್ರೆಷರೈಸ್ಡ್ ಅನ್ಸುತ್ತೆ, ಅಂದ್ರೆ ವರ್ಕ್ ಒಂದ್ ಕಡೆ, ಮನೆ ಒಂದ್ ಕಡೆ, ಅಂಡ್ ನೀವೊಂದು ಮುದ್ದಾಗಿರೋ ಹೆಣ್ಮಗುನ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, ಅದು ಇಷ್ಟಪಟ್ಟು ಹೆಣ್ಮಗುನ ಇದ್ ಮಾಡ್ಕೊಂಡಿದ್ದೀರಾ, ಅಡಾಪ್ಟ್ ಮಾಡ್ಕೊಂಡ. ಏನೇ ಆಗ್ಲಿ ಅಪ್ಪ ಅಮ್ಮನ ಟೆನ್ಷನ್ ಇದ್ದೇ ಇರುತ್ತೆ ಮಗಳ ಮನೇಲಿ ಒಬ್ಳೆ ಇದ್ದಾಗ. ಅವೆಲ್ಲ ನಿಮ್ಗೆ ಹೇಗೆ ನೀವು ಅದನ್ನ ಮ್ಯಾನೇಜ್ ಮಾಡ್ತೀರಾ? ನನಗೆ ಒಂದು ನಮ್ಮಲ್ಲಿ ಓಪನ್ನೆಸ್ ಇರಬೇಕು. ಈಗ ಒಂದು ವೇಳೆ ನಾನು ಬಹಳ ಬ್ಯುಸಿ ಆಗಿದ್ದೀನಿ ಬರ್ತಿದ್ದಾರೆ ನೋಡಿ ಮಗಳು ನಗುಮುಖ, ಅವರು ಹೇಳ್ತಾರೆ ನನ್ನ ಹೆಸರಂದ್ರೆ ನಗುಮುಖ ಅಂತ ಹೇಳ್ತಾರೆ. ನಿಜವಾಗಿ ಅವರು ನಗುಮುಖ, ಮುಸ್ಕಾನ್ ಅಂದ್ರೆ ನಗುಮುಖ, ಮತ್ತೆ ಹೇಗೂ ನಗುಮುಖನೇ, ಅವರ ವ್ಯಕ್ತಿತ್ವ ಹಾಗೆ ಇದೆ. ನಾವು ಓಪನ್ ಆಗಿದ್ರೆ, ಸಪೋಸ್ ನಾನು ಒಂದಿನ ಬಹಳ ಬ್ಯುಸಿ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾನು ಅದನ್ನ ಶೇರ್ ಮಾಡಬೇಕು, ನಾನು ಹೇಳಬೇಕು ಅವರಿಗೆ, ನೋಡಿ ನಾನು ಇವತ್ತು ಬ್ಯುಸಿ ಇದ್ದೀನಿ, ಇದು ನೀವು ಜವಾಬ್ದಾರಿ ತಗೋಬೇಕು. ಇನ್ನೊಂದಿನ ಅವ್ರು ಬಹಳ ಬ್ಯುಸಿ ಇರ್ತಾರೆ, ಸೊ ನಂದು ಈ ಕೆಲಸ ನೀವು ನೋಡ್ಕೊಳ್ಬೇಕು ಅಂತ ಹೇಳಿ. ಆ ರೀತಿ ಏನು ಪರಸ್ಪರಿಕ ಇರುತ್ತಲ್ಲ, ನಾವು ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಶೇರಿಂಗ್, ಅದರಿಂದ ಏನಾಗತ್ತೆ ಬಹಳಷ್ಟು ಸಲ ಇದು ಹೊರೆ ಅಂತ ಅನ್ಸಲ್ಲ. ಇದು ಆ ಟೆನ್ಷನ್ ಇಲ್ಲ, ಇದು ಇಲ್ಲ, ಯಾಕಂದ್ರೆ ನಿಮಗೆ ಇದು ಖಾತ್ರಿ ಇದೆ ಅವ್ರು ನೋಡ್ಕೊಳ್ತಾರೆ, ಹೇಗಾದ್ರೂ ಮಾಡ್ತಾರೆ, ನೋಡ್ಕೊಳ್ತಾರೆ. ಸೊ ಅವಾಗ ಆ ಟೆನ್ಷನ್ ಅನ್ನು ಬಿಡ್ಬೇಕು. ಒಂದ್ಸಲ ಅವರಿಗೆ ಡೆಲಿಗೇಟ್ ಮಾಡಿತ್ತಂದ್ರೆ ಮರಿಬೇಕು, ಅವರು ಏನ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತ ಇಟ್ಕೊಳ್ಬೇಕು. ಸೊ ಹಾಗೆ ಎಷ್ಟು ಒತ್ತಡ ಇದ್ರೂ ನಾವು ಒಬ್ರೊಬ್ರು ಜವಾಬ್ದಾರಿ ಅಂತ ತಗೊಳ್ತೀವಲ್ಲ ಪರಸ್ಪರವಾಗಿ, ಅದು ಕೂಡ ಮ್ಯೂಚುವಲ್. ಈಗ ನಾನು ಪ್ರತಿ ಸಲ ನಾನೇ ತಗೊಳ್ಳೋದಾದ್ರೆ ಅಥವಾ ಪ್ರತಿ ಸಲ ಅವರೇ ತಗೊಳ್ಳೋದಾದ್ರೆ ದಾಂಪತ್ಯ ಜೀವನದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇಬ್ರು ಹಂಚ್ಕೊಂಡ್ರೆ ಮತ್ತೆ ಆ ಮನಸ್ಸಲ್ಲಿ ಇಟ್ಕೊಳಂಗಿಲ್ಲ, ಓ ಈ ಸಲ ನಾನ್ ಮಾಡಿದೀನಿ ನೆಕ್ಸ್ಟ್ ಸಲ ಅವ್ರು ಮಾಡ್ತಾರ ಅಂತ. ಅದು ಬೇಕಾಗಿಲ್ಲ. ಅದು ಬಹಳಷ್ಟು ಕಡೆ ಆ ಥರ ನಾನು ನೋಡಿದ್ದೀನಿ, ಸಮಸ್ಯೆ ಆಗುತ್ತೆ. ಇದು ಒಂದು ಅದು ಅವ್ರ ಕೆಲಸವು ನನ್ನ ಕೆಲಸ, ನನ್ನ ಕೆಲಸವು ಅವ್ರ ಕೆಲಸ ಅಂತ ನಾವು ಮಾಡ್ಕೊಂಡಿದ್ರೆ ಖಂಡಿತ. ನನಗೆ ನಿಮ್ಮಿಬ್ಬರು ನೋಡುವಾಗ ಕನ್ನಡದ ಒಂದು ಅತ್ಯಂತ ಪಾಪ್ಯುಲರ್ ಸಾಂಗ್ ನೆನಪಿಗೆ ಬರುತ್ತೆ ಮೇಡಮ್. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಅದು ಬಹುಶಃ ನಿಮ್ಮಂತವರಿಗೆ ಸೂಟ್ ಆಗತ್ತೆ. ಅದು ನಿಜವಾಗಿ ಆದರ್ಶ ದಂಪತಿ ನೀವು ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸರ್, ಎಲ್ಲರಲ್ಲಿ ಪಾಸಿಟಿವ್ ನೆಗೆಟಿವ್ ಕ್ವಾಲಿಟೀಸ್ ಎಲ್ಲರಲ್ಲೂ ಇದ್ದೇ ಇರುತ್ತೆ. ನೀವು ಬಹುಶಃ ಶಾಲಿನಿ ಮೇಡಮ್ ಹತ್ರ ಎಲ್ಲ ಹೆಚ್ಚಿದೆಲ್ಲ ಪಾಸಿಟಿವೇ ಇದೆ ನಮ್ಗೆ ಗೊತ್ತು. ಯಾವುದಾದ್ರೂ ನಿಮಗೆ ಶಾಲಿನಿ ಮೇಡಮ್ ಇದನ್ನು ತಿದ್ದುಕೊಳ್ಳಬಹುದು ಅನ್ನುವಂಥ ಯಾವ್ದಾದ್ರು ಕ್ವಾಲಿಟಿ ಇದ್ರೆ ಹೇಳಿ. ಬೇಕು, ಖಂಡಿತ ನಾವು ಇಬ್ರು ಇದನ್ನು ಎಕ್ಸೆಪ್ಟ್ ಮಾಡಲೇಬೇಕು. ಆಲ್ ಆಫ್ ಅಸ್ ಹ್ಯಾವ್ ಅವರ್ ಓನ್ ಸ್ಟ್ರೆಂತ್ಸ್, ವೀಕ್ನೆಸಸ್. ಬಟ್ ನಮ್ಮ ಸ್ಟ್ರೆಂತ್, ನಮ್ಮ ವೀಕ್ನೆಸ್ ಅನ್ನು ನಾವು ಎಕ್ಸೆಪ್ಟ್ ಮಾಡಬೇಕು. ಇನ್ನೊಬ್ಬರ ನಮ್ಮ ಪಾರ್ಟ್ನರ್ ಸ್ಟ್ರೆಂತ್, ವೀಕ್ನೆಸ್ ಅನ್ನು ನಾವು ಎಕ್ಸೆಪ್ಟ್ ಮಾಡಬೇಕು. ಬಿಕಾಸ್ ವಿ ಕ್ಯಾನ್ ನಾಟ್ ಬಿ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್. ಸೊ ನನ್ನಲ್ಲಿ ಏನು ಒಳ್ಳೇದಿದೆ ಅದನ್ನು ಅವರು ಸ್ಟ್ರೆಂಥನ್ ಮಾಡಬೇಕು. ನನ್ನಲ್ಲಿ ಏನು ವೀಕ್ ಇದೆ ಅದನ್ನು ಬಹಳ ಡೈರೆಕ್ಟ್ ಆಗಿ ಪಾಯಿಂಟ್ ಮಾಡೋಕ್ಕಿಂತ ಅವರು ಬಹಳ ಇಂಡೈರೆಕ್ಟ್ಲಿ, ಬಹಳ ಬೇರೆ ರೀತಿಯಲ್ಲಿ ನನಗೆ ಹೇಳಬೇಕು, ನೋಡಿ ಇದನ್ನು ಈ ರೀತಿಯಲ್ಲಿ ಮಾಡಿದರೆ ಎಷ್ಟು ಒಳ್ಳೇದಾಗ್ತಿತ್ತು ಅಂತ. ಸಮಟೈಮ್ಸ್ ಐ ವಿಲ್ ಟೇಕ್ ದ ಹಿಂಟ್, ಸಮಟೈಮ್ಸ್ ಐ ಮೇ ನಾಟ್ ಇವನ್ ಟೇಕ್ ದ ಹಿಂಟ್ ಫಾರ್ 2 years, 5 years. Similar is the case with Shalini. And it is not that you are looking for a perfect person. You are only looking for a good person. Wow. Intention should be to have a good person at heart. So ಹೇಳ್ತೀನಿ ನಿಮ್ಮ ಉತ್ತರ. ಅದೇ ದೇವ್ರು ನಿಮ್ಗೆ ಈಗ ಒಂದು ವರ ಕೊಟ್ಟಿದ್ದಾನೆ, ಈಗ ಈ ಕ್ಷಣ ಒಂದು ಪವರ್ ಕೊಟ್ಟಿದ್ದಾನೆ, ಈ ಒಂದು ನೇಚರ್ ನ ಚೇಂಜ್ ಮಾಡ್ಬಿಡ್ತೀನಿ. ಆ ಥರ ಏನಾದ್ರು ಚೇಂಜ್ ಮಾಡ್ಬೇಕು ಅಂತ ನೇಚರ್. ನಾನು ಬಹಳ ಫಾಸ್ಟ್ ಆಗಿ ಕೆಲಸ ಮಾಡೋದು, ಗಡಿಬಿಡಿ ಇದು ಆಗ್ಬೇಕು, ಅದು ಆಗ್ಬೇಕು, ಎಲ್ಲವೂ ಮಾಡ್ಬೇಕು ಅಂತ ಏನಿದೆ ಅಲ್ಲ ಪ್ರವೃತ್ತಿ, ಅದು ನನ್ನ ಅವಗುಣ. ಅದನ್ನ ಅವರ ಸಹಾಯದಿಂದ ಬಹಳಷ್ಟು ಮಟ್ಟಿಗೆ ನಾನು ತಿದ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಅವರು ಅವ್ರು ಹೇಳಿದ್ರಲ್ಲ, ನಾವು ನೇರವಾಗಿ ಅವರ ಕಂಪ್ಲೇನಿಂಗ್ ನೇಚರ್ ಅಲ್ಲಿ ಹೇಳಿದ್ರೆ ನಾನು ಯಾವತ್ತೂ ತಿದ್ಕೊಳ್ಳಲ್ಲ ಅಲ್ವಾ. ಇದು ಸಾಮಾನ್ಯವಾಗಿ ಇರ್ತಕ್ಕಂಥ ಪರ್ಸನಾಲಿಟಿ. ಆದ್ರೆ ನೋಡಿ, ಇಂಥ ಒಂದು ಪ್ರವೃತ್ತಿಯಿಂದ ನಿಮ್ಮ ಆರೋಗ್ಯ ಹಾಳಾಗ್ಬೋದು, ನಿಮ್ಮ ಮೂಡ್ ಹಾಳಾಗ್ಬೋದು, ನಮ್ಮ ಕುಟುಂಬದ ಒಂದು ವಾತಾವರಣ ಹಾಳಾಗ್ಬೋದು ಅಂತ
ಅರ್ಥ ಮಾಡಿಸ್ಕೊಂಡ್ರೆ ಖಂಡಿತವಾಗಿ ನಾನು ಚೇಂಜ್ ಆಗಲೇಬೇಕು. ಸೊ ಈಗಲೂ ನಾನು ಇನ್ನು ಆ ಪ್ರಯತ್ನದಲ್ಲಿ ಇದ್ದೀನಿ. ಬಹುಶಃ 20-30% ಸಕ್ಸಸ್ ಆಗಿದೆ. ಸ್ವಲ್ಪ ಸ್ಲೋ ಆಗಬೇಕು ನನ್ನ ಕೆಲಸ ಪ್ರವೃತ್ತಿಯಲ್ಲಿ. ಸರ್, ಈಗಿನ ಯಂಗರ್ ಜನರೇಷನ್ ನಾವು ನೋಡಿದರೆ ನಮ್ಮಲ್ಲಿ ಡೈವರ್ಸ್ ರೇಟ್ಗಳು ತುಂಬ ಹೆಚ್ಚಾಗ್ತಾ ಇದೆ. ಸಣ್ಣ ಸಣ್ಣ ಕ್ಷುಲ್ಲಕವಾದ ಕಾರಣಕ್ಕೆಲ್ಲ ವಿಚ್ಛೇದನ ಆಗುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಅಂತಹ ಜೋಡಿಗಳಿಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರಿ ಸರ್? ಸಿ ರಿಯಲಿ ಫಸ್ಟ್ ಆಫ್ ಆಲ್ ಐ ವುಡ್ ಸೇ ದಟ್ ಲೈಫ್ ಸ್ಟೈಲ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಏನಾಗಿದೆ, ನಾವು ಈ ಬೇರೆ ಜನರಿಗೆ ನೋಡಿ ನಾವು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀವಿ. ಒಂದು ಕಮರ್ಷಿಯಲೈಸ್ಡ್ ಔಟ್ಲುಕ್ಕನ್ನು ನಾವು ಹೊಂದಿದ್ದೀವಿ. ಲೈಫ್ ಸ್ಟೈಲ್ ಅಂದರೆ ನಮ್ಮಿಬ್ಬರಿಗೆ ಒಂದು ಮ್ಯಾಚಿಂಗ್ ಇರಬೇಕು. ಲೈಕ್ ಬೋತ್ ಆಫ್ ಅಸ್ ಗೆಟ್ ಅಪ್ ಎಟ್ 5 AM ಇನ್ ದ ಮಾರ್ನಿಂಗ್. ಸೊ ನಮಗೆ ತುಂಬ ಟೈಮ್ ಸಿಗುತ್ತೆ. ಆ ಟೈಮು ಒಳ್ಳೇದಿದೆ. ದಟ್ ಈಸ್ ಅವರ್ ಬೆಸ್ಟ್ ಟೈಮ್. ಆ ಟೈಮ್ಗೆ ಮೈಂಡ್ ಕೂಲ್ ಆಗಿರುತ್ತದೆ. ಬಹಳ ಒಳ್ಳೆ ವಿಚಾರಗಳು ಆಟೋಮ್ಯಾಟಿಕ್ ನಿಮಗೆ ಬರ್ತವೆ. ಆವಾಗ ಒಳ್ಳೆ ವಾಕಿಂಗ್ ಮಾಡಬಹುದು, ಯೋಗ ಮಾಡಬಹುದು. ದಟ್ ಹೆಲ್ಪ್ಸ್ ಬೋತ್ ಆಫ್ ಅಸ್ ಟು ಬಿಲ್ಡ್ ಅ ವೆರಿ ಗುಡ್ ರಿಲೇಷನ್. ಡೈಲಿ ವಾಕಿಂಗ್ ಯೋಗ 100%. ಅದನ್ನು ನಾವು ಮಿಸ್ ಮಾಡಲ್ಲ. ರಾತ್ರಿ 12 ಗಂಟೆ ಆದ್ರೂ ಬೆಳಿಗ್ಗೆ 5 ಗಂಟೆಗೆ ಹೇಳೋದು ಅಂದ್ರೆ ನಮ್ಮ ಪರಿಪಾಠ. ಅಷ್ಟು 30 ವರ್ಷದಿಂದ ಅದನ್ನೇ ಮಾಡ್ತಾ ಬಂದೀವಿ. ಸೊ primarily I see that in today's younger generation, that lifestyle is getting into a problem. We are giving more importance to material things and less importance to relationships, sacrifices and bonding. So adannu ನಾವು ಜಾಸ್ತಿ ಮತ್ತೆ ego. We are unnecessarily standing on ego on certain issues which is not needed. ಸೊ ಅದನ್ನು ನಾವು ಅಡ್ಜಸ್ಟ್ ಮಾಡುವಂಥ ರೀತಿಯಲ್ಲಿ ನಾವು ಏನಾದರೂ ಪ್ರಯತ್ನ ಪಟ್ಟರೆ ಖಂಡಿತ ಅದು ಅಡ್ಜಸ್ಟ್ ಆಗ್ತದೆ. ಯಾಕೆಂದರೆ ಲೈಫ್ನಲ್ಲಿ ನೀವು ಯಾವ ಸಿಚುವೇಶನ್ನಲ್ಲಿ ನೋಡಿದ್ರು ಈಗೋ ಇಶ್ಯೂಸ್ ಬಂದೇ ಬರ್ತವೆ. ಸೊ ಇಟ್ ಈಸ್ ಅಪ್ ಟು ಯು ವೆದರ್ ಯು ವಾಂಟ್ ಟು accept the best or whether you want to stand on your prestige. If you are looking at results, outcomes, if you want a good life, certainly you have to forget ego. ನಾನು ಪೂರಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನಾವು ಮದುವೆ ಆಗ್ತೀವಿ, ಆವಾಗ ಒಂದು ಡ್ರೀಮ್, ಒಂದು ಆದರ್ಶ, ಒಂದು ಕನಸು ನಾನು ನೋಡಿರ್ತೀವಿ. ಸೊ ನನ್ನ ಗಂಡ ಹಿಂಗಿರ್ಬೇಕು, ನನ್ನ ಹೆಂಡತಿ ಹಿಂಗಿರ್ಬೇಕು ಅಂತ ಅಲ್ವಾ? ಅದರಲ್ಲಿ ಸ್ವಲ್ಪ ಆದ್ರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ ನಮಗೆ ಪ್ರಾಬ್ಲಮ್ ಶುರು ಆಯ್ತು ಅಲ್ವಾ? ಅಂಥ ಸಮಯದಲ್ಲಿ ತಾವು ಹೇಳಿದಾಗೆ ಡೈವೋರ್ಸಸ್ಗಳು ಯಾವಾಗ ಆಗ್ತಾವಂದ್ರೆ ಇವ್ರ ಇದು ಸರಿ ಇಲ್ಲ, ಅವ್ರದ್ದು ಇದು ಸರಿ ಇಲ್ಲ ಅಂತ ನಾವು ಹೇಳೋದು ಶುರು ಮಾಡಿದ್ವಿ. ಬಹುಶಃ ನಮ್ಗಿಂತಲೂ ಕಷ್ಟದಲ್ಲಿ ಇರುವವರು ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ರೆ ನಮ್ದು ಇವ್ರಕ್ಕಿಂತ ಒಳ್ಳೆಯವರು ಯಾರಿಲ್ಲ ಅಂತ ನಾವು ಹೇಳಿಕೆ. ಸೊ ನಮ್ಮ ಏನು ಆಟಿಟ್ಯೂಡ್ ಇದೆಯಲ್ಲ, ನನ್ನ ಹತ್ರ ಏನಿದೆ ಇನ್ನು ಏನಿರಬೇಕು ಬದಲಿ ನನ್ನ ಹತ್ರ ಬೇರೆಯವ್ರಿಗಿಂತ ಇನ್ನು ಹೆಚ್ಚು ಎಷ್ಟಿದೆ ಅದಕ್ಕೆ ದೇವರಿಗೆ ಆಗಲಿ, ನಮ್ಮ ಕುಟುಂಬನವರಿಗೆ ಆಗಲಿ, ಅಥವಾ ನಮ್ಮ ದಾಂಪತ್ಯ ಸಾಥಿಯವರಿಗೆ ಆಗಲಿ ಅವರಿಗೆ ಒಂದು ಧನ್ಯವಾದಗಳು ಕೊಡ್ತಕ್ಕಂಥ, ಗ್ರ್ಯಾಟಿಟ್ಯೂಡ್ ಕೊಡ್ತಕ್ಕಂಥ ಭಾವನೆ ನಮ್ಮಲ್ಲಿದ್ರೆ ಯಾವತ್ತೂ ಡೈವೋರ್ಸು ಆಗ್ಲಿಕ್ಕಿಲ್ಲ, ಯಾವ ಫ್ಯಾಮಿಲಿಯಲ್ಲಿ ಯಾವತ್ತೂ ಇದು ಆಗ್ಲಿಕ್ಕಿಲ್ಲ. ಬಟ್ ನಾವು ಯಾವಾಗ್ಲೂ ಮೇಲೆ ನೋಡೋದು, ಓ ಅವ್ರ ಗಂಡ ಹಿಂಗ ಈ ಸೀರೆ ತಂದು ಕೊಟ್ರಲ್ಲ, ಇವ್ರ ಹೆಂಡತಿ ಇಷ್ಟು ಒಳ್ಳೆ ರುಚಿ ಇದು ಮಾಡಿ ಕೊಟ್ರಲ್ಲ, ನಮ್ಮವರು ಕೊಟ್ಟಿಲ್ಲ ಅಂತ ಕಂಪ್ಯಾರಿಸನ್ ಮಾಡಿದ ಕೂಡಲೇ ಎಕ್ಸ್ಪೆಕ್ಟೇಷನ್ ಹೆಚ್ಚಾಯ್ತು. ನನಗೆ ಏನ್ ಸಿಗ್ತಾ ಇದೆ ಅದು ಬೇರೆಯವರಿಗೆ ಸಿಗ್ತಾ ಇಲ್ವಲ್ಲ, ಅಷ್ಟಾದ್ರೂ. ಮತ್ತೆ ಇದಕ್ಕೆ ವ್ಯಾಲ್ಯೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಎಲ್ಲಿ ಕೊರತೆ ಕಾಣಿಸುತ್ತೆ ಅಂದ್ರೆ, ಓ ನಾನು ಇಷ್ಟೊಂದು ಮಾಡ್ತೀನಲ್ಲ, ಪರ್ಟಿಕ್ಯುಲರ್ಲಿ ಹೌಸ್ ವೈಫ್ಸ್ ಹೇಳ್ತೀನಿ, ಯಾಕಂದ್ರೆ ಫುಲ್ ಟೈಮ್ ಅವರು ಹೌಸ್ಗೆ ಫ್ಯಾಮಿಲಿಗೆ ಕೊಡ್ತಾರೆ. ನನ್ನ ಕೆಲಸಕ್ಕೆ, ನನ್ನ ಸ್ಯಾಕ್ರಿಫೈಸ್ಗೆ ಇವರು ಏನೋ ಒಂದು ಬೆಲೆನೇ ಕೊಟ್ಟಿಲ್ಲಲ್ಲ ಅಂತ. ಸೊ ಅವಾಗ ನಾನು ಒಂದು ಸ್ಟಡಿ ಹೇಳ್ತೀನಿ. USA ಅಲ್ಲಿ ಒಂದು ಸ್ಟಡಿ ಮಾಡಿದ್ರು. ಹೆಣ್ಮಕ್ಳು ಮಾಡ್ತಕ್ಕಂಥ, ಒಬ್ರು ಹೌಸ್ ವೈಫ್ ಮಾಡ್ತಕ್ಕಂಥ ಫ್ಯಾಮಿಲಿಗೋಸ್ಕರ ಏನ್ ಕೆಲಸ ಇದೆ, ಪ್ರತ್ಯೇಕವಾಗಿ ಅದನ್ನ ಇಕನಾಮಿಕ್ ಟರ್ಮ್ಸ್ ನಲ್ಲಿ ವೇಜಸ್ ಕೊಡಬೇಕು ಅಂತ ಅನ್ಕೊಂಡ್ರೆ ಅವರು ನರ್ಸ್ ಕೆಲಸ, ಕುಕ್ ಕೆಲಸ, ಕ್ಲೀನಿಂಗ್ ಕೆಲಸ, ಈ ಕೆಲಸ ಆ ಕೆಲಸ, ಮಕ್ಕಳನ್ನು ಓದಿಸೋದು, ಟೀಚರ್ ಕೆಲಸ ಎಲ್ಲ ಸೇರಿ ಮಾಡಿದ್ರೆ ಅವರ ಸಂಬಳ ಇವತ್ತು ಒಂದು ಒಳ್ಳೆ MNC, ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಟಾಪ್ ಯಾರು ಎಷ್ಟು ಸಂಬಳ ತಗೊಳ್ತಾರೆ ಅಷ್ಟು ಸಂಬಳ ಆಗ್ತದೆ. ಅಷ್ಟು ಇದು ನಾವು ಆ ಬೆಲೆ ಕೊಡಬೇಕು. ಯಾರು ಮಾಡ್ತಾರೆ ಕೆಲಸ ಏನೋ ಇರ್ಲಿ, ಅದು ಹೆಣ್ಮಕ್ಳಿಗೂ ಅದೇ ತರ ಜೆಂಟ್ಸ್ಗೂ ಕೂಡ
ಯಾರು ಫ್ಯಾಮಿಲಿಗೋಸ್ಕರ ಅಥವಾ ಪರಸ್ಪರ ಏನ್ ಮಾಡ್ತಾರೆ ಅದಕ್ಕೆ ಒಂದು ಬೆಲೆ ಕೊಡುವಂಥದ್ದು. ಆಫ್ಟರ್ ಆಲ್ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಏನ್ ದೊಡ್ಡ ಏನ್ ಕಲ್ಕೊಳ್ತೀರಿ ಅಲ್ವಾ? ಸ್ಮೈಲ್ ಕೊಡ್ತೀರಿ, ಸ್ಮೈಲ್ ವಾಪಸ್ ಬರುತ್ತೆ. ಎನಿ ಹೆಲ್ಪ್ ಅಂತ ಕೇಳಕ್ಕೆ ಏನ್ ಕಲ್ಕೊಳ್ತೀರಿ ಅಲ್ವಾ? 2 ಸಲ ವಾಪಸ್ ಬರುತ್ತೆ. ನನಗೆ ಅಂತೂ ಒಂದು ಒಳ್ಳೆ ಕೆಲ್ಸಕ್ಕೆ ಮಾಡಕ್ ಹೋದ್ರೆ 100 ಪಟ ವಾಪಸ್ ಬರುತ್ತೆ. ಸೊ ಆ ಒಂದು ಲಾಜಿಕ್, ಆ ಒಂದು ಪ್ರಿನ್ಸಿಪಲ್ ಅನ್ನ ನಾವು ಫಾಲೋ ಮಾಡಿದ್ರೆ ಮನೆ ಬಿಡಿ ಸಮಾಜದಲ್ಲಿ ಯಾವತ್ತೂ ಏನ್ ತೊಂದರೆ ಆಗಂಗಿಲ್ಲ ಅಂತ ಅನ್ಸುತ್ತೆ. ಸೊ ನಿಮ್ಮ ಕಾರ್ಯಕ್ರಮಗಳು ಅದಕ್ಕೆ ಒಂದು ದಾರಿ ದೀಪ ಆಗ್ಲಿ ಅಂತ ನಾನು ಭಾವಿಸ್ತೀನಿ. ನಿರ್ಮಲಾ ಎಲಿಗಾರ್ ಅವರು ಕಾರ್ಯಕ್ರಮದ ಅವರ ಪರಿಕಲ್ಪನೆ ಹಾಗೆ. ಇನ್ನು ವಿಶೇಷವಾಗಿ ಯುವ ಜನತೆಗೆ ಒಂದು ಸಂದೇಶ ಹೋಗ್ಬೇಕು. ಆಮೇಲೆ ಮುಖ ಸಣ್ಣದ್ ಮಾಡ್ಕೊಂಡು ಐ ಆಮ್ ಅ ಹೌಸ್ ವೈಫ್ ಅಂತ ನಂಗೆ ತುಂಬಾ ಬೇಸರ ಆಗುತ್ತೆ. ಐ ಆಮ್ ಹೋಮ್ ಮೇಕರ್ ಅಂತ ಹೇಳು ಖುಷಿಯಾಗಿ. ನೀವ್ ಹೇಳಿದ್ ನೋಡಿದ್ರೆ ಈಗ ಇದು ದಿಸ್ ಇಸ್ ಅ ವೆರಿ ಗುಡ್ ಮೆಸೇಜ್ ಟು ಆಲ್ ದ ಹೋಮ್ ಮೇಕರ್ಸ್. ನಾವ್ ಯಾವ ಇದಕ್ಕೆ, ಯಾಕಂದ್ರೆ ಮೊನ್ನೆ ಒಬ್ರು 60 year old ಲೇಡಿ, ನಿನ್ನ ಮಗ ಅವ್ನಿಗೆ IAS ಮಾಡ್ಬೇಕು ಅಂತ ಆಸೆ, ನಾನು ಯಾವಾಗ್ಲೂ ಮಾಡ್ಬಿಟ್ಟಿದ್ದೀನಿ IAS ಅಂತ ಅಂದ್ರು. ಐ ವಾಸ್ ಲೈಕ್ ವಾಟ್ ಇಸ್ ದಿಸ್? ಇಂಡಿಯನ್ ಅಡುಗೆ ಮನೆ ಸರ್ವಿಸ್ ಅಂತ. ನಮ್ದು ದೊಡ್ಡ ಫ್ಯಾಮಿಲಿ, 35 ಜನಕ್ಕೆ ಎವ್ರಿ ಡೇ ಐ ಕುಕ್. ನಾನೇನ್ ಕಡಿಮೆ ಇಲ್ಲ ಅಂತ ಐ ಫೆಲ್ಟ್ ಸೋ ಹ್ಯಾಪಿ ಅಲ್ವಾ? ಆತ್ಮವಿಶ್ವಾಸ, ಸ್ವಂತ ಇದಕ್ಕೆ ಒಂದು ಬೆಲೆ ಕೊಡ್ಬೇಕು. ನಾವು ಫಸ್ಟ್ ಕೊಡ್ಬೇಕು, ಆಮೇಲೆ ಬೇರೆಯವ್ರು ಕೊಡ್ಬೋದು. ಬಟ್ ಅದಕ್ಕೇನೆ ಅಪೇಕ್ಷೆ ಇಟ್ಕೋಬಾರ್ದು ಅಲ್ವಾ? ನಾನ್ ಮಾಡ್ತಕ್ಕಂಥ ಕೆಲಸ ನನ್ನ ಸಂತೋಷಕ್ಕೆ ಮಾಡ್ತಾ ಇದ್ದೀನಿ, ನನ್ನ ಸಮಾಧಾನಕ್ಕೆ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗು ಚೆನ್ನಾಗಿ ನಾನು ನೋಡ್ಕೊಳ್ತಾ ಇದ್ದೇನೆ, ಅದಕ್ಕೆ ಒಳ್ಳೆ ಆರೋಗ್ಯವಾಗಿ ಒಳ್ಳೆ ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಅದಕ್ಕಿಂತ ದೊಡ್ಡ ಖುಷಿ ಯಾವ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಯಾವ ಜಾಬ್ ಅಲ್ಲಿ ಸಿಗುತ್ತಾ ಅಲ್ವಾ? ಸೊ ಈ ರೀತಿ ನಾವು ಫಸ್ಟ್ ನಮ್ಮ ಕೆಲಸಕ್ಕೆ ನಾವು ಬೆಲೆ ಕೊಟ್ಟು ಆಟೋಮೆಟಿಕ್ಲಿ ಬೇರೆಯವರು ತಮಗೆ ಇದು ಕೊಡ್ತಾರೆ. ಅದರಿಂದ ಏನಾಗುತ್ತೆ, ಮನಸ್ಸಿನಲ್ಲಿ ಆ ಕೊರತೆಗಳು ಉಳಿಯೋದಿಲ್ಲ. ನಮ್ಮಲ್ಲಿ ಪ್ರಾಬ್ಲಮ್ಸ್, ಈಗೋ ಪ್ರಾಬ್ಲಮ್ಸ್ ಅವೆಲ್ಲ ಹೆಚ್ಚು ಬರೋದು ಯಾವಾಗ ಮನಸ್ಸಿನಲ್ಲಿ ಒಂದು ಕೊರತೆ ನಾವು ಪರಿಗಣಿಸಿದಾಗ ಅಲ್ವಾ? ಬೇರೆ ಯಾರು ಹೇಳಕ್ ಹೋಗಲ್ಲ, ನಾವೇ ಅನ್ಕೊಳ್ತೀವಿ ಓ ಇದು ಇಲ್ಲ ಅದು ಇಲ್ಲ ಇದಿಲ್ಲ, ಆವಾಗ ಶುರು ಆಗ್ಬಿಡುತ್ತೆ. ಸೊ ಅವಾಗ ನೇಪಗಳು ಹುಡುಕ್ತಿವಿ ಅಷ್ಟೇ, ಒಬ್ರ ಮೇಲೆ ರೇಗಾಳೋದು, ಇನ್ನೊಬ್ರ ಮೇಲೆ. ಒಂದು ರ್ಯಾಪಿಡ್ ರೌಂಡ್ ಕೇಳಬಹುದು. ಸೊ ಸಾಧಕರಾಗಿ ದಾಂಪತ್ಯ ಜೀವನವನ್ನ ಕೂಡ ಅಷ್ಟೇ ನಗನಗುತ್ತಾ ಸಾಧಿಸ್ಕೊಂಡು ಬಂದಿದ್ದಾರೆ. ಈಗ ಯಾಕೆ ವಿಚ್ಛೇದನಗಳಾಗ್ತವೆ ಅಂತ ಮಾತಾಡಿದ್ವಿ. ನನಗೆ ನೀವು ಈಗ ಇದನ್ನ ತುಂಬಾ ಜನ ಯೂತ್ ನೋಡುತ್ತೆ ಈ ಪ್ರೋಗ್ರಾಮ್ನ. ಸೊ ಹೌ ಶುಡ್ ದೇ ಸ್ಟಾರ್ಟ್ ದೇರ್ ಫ್ಯಾಮಿಲಿ ಆ್ಯಂಡ್ ದೇರ್ ಕರಿಯರ್? ನೀವು ಒಂದು ಏನಾದರೂ ಕಿವಿ ಮಾತು ಅವ್ರು ಹೇಳಿದಾರಲ್ಲ, ಈಗ ಮೊದಲು ಇವೆಲ್ಲ ಲವ್ ಗಿವ್ ಮಾಡಿದ್ರೆ IAS ಆಗ್ತಿರ್ಲಿಲ್ಲ, ಅದೇ ತರ ಮೊದಲು ಇದರಲ್ಲಿ ಶುರು ಮಾಡ್ಬಿಟ್ರೆ ನನ್ನ ಗರ್ಲ್ ಫ್ರೆಂಡ್ ಯಾರು, ನನ್ನ ಬಾಯ್ ಫ್ರೆಂಡ್ ಯಾರು ಅಂತ ಇದ್ರೆ ಸಾಧನೆ ಮಾತ್ರ ಆಗಂಗಿಲ್ಲ. ನನಗೆ ಅನ್ಸುತ್ತೆ ಇದು ಗಂಡ ಹೆಂಡತಿ ಅಥವಾ ಹಸ್ಬೆಂಡ್ ವೈಫ್ ಅಥವಾ ಗರ್ಲ್ ಬಾಯ್ ರಿಲೇಶನ್ಶಿಪ್ ಇದು ಪ್ರಾಕೃತಿಕ ಒಂದು ಸಹಜ ಕ್ರಿಯೆ ಅಲ್ವಾ? ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸುವಂತದ್ದು ಅವಶ್ಯಕತೆ ಇಲ್ಲ, ಅಥವಾ 10-16 ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾಗಿಲ್ಲ. ಮೊದಲು ನಾವು ನಮ್ಮ ಜೀವನದ ಗುರಿ ಏನೋ, ನನ್ನ ಜೀವನದ ಕನಸು ಏನೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಅದಕ್ಕೆ ನಮ್ಮ ಯಂಗ್ಸ್ಟರ್ಸ್ಗೆ ಮಕ್ಕಳು ಇರುವಾಗ್ಲೇ ನಮ್ಗೆ ನಾವು ಕೇಳ್ತೀವಲ್ಲ, ಏನಾಗ್ತೀನಪ್ಪ ಕೇಳ್ತೀವಲ್ಲ, ಚಿಕ್ಕದ ವಯಸ್ಸಿಂದ ಕೇಳ್ತೀವಿ, ನಾನು ಪೈಲಟ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು IAS ಆಗ್ತೀನಿ ಅಲ್ವಾ? ಸೊ ನಮ್ಮ ಮನೆಯಲ್ಲಿ ನಾವು ಆ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತೀವಿ. ಆದ್ರೆ 13, 14, 15 ವರ್ಷ ಅದೆಲ್ಲ ಬಂದಾಗ ಅದು ಬೇರೆ ಅವೆಲ್ಲ ಶುರು ಆಗ್ತದೆ, ಡಿಸ್ಟ್ರಾಕ್ಷನ್ಸ್ ಶುರು ಆಗ್ತದೆ. ಆವಾಗ ಏನಾಗತ್ತೆ, ಅವರು ಒಂದು ಜೀವನದಲ್ಲಿ ಯಾವುದೇ ಒಂದು ಸಾಧನೆ ಅಂದ್ರೆ ಏನೋ ಒಂದು ಜಾಬ್ ಮಾಡಬೇಕು ಅಥವಾ ಯಾವುದೊಂದು ಏನು ದೊಡ್ಡ ಕೋರ್ಸ್ ಮಾಡಬೇಕು ಅಂತಲ್ಲ, ಅವರ ಕೆಪಾಸಿಟಿಗೆ ಅನುಗುಣವಾಗಿ ಅವರು ಸಮಾಜದಲ್ಲಿ ಒಂದು ಯೋಗ್ಯ ಸ್ಥಾನಮಾನವನ್ನ ಪಡೆಯುವಂಥದ್ದು. ಏನೇ ಇರಲಿ ಅವರು ಗಾಯಕರು ಆಗ್ತಾರೋ, ಡ್ಯಾನ್ಸರ್ ಆಗ್ತಾರೋ, IAS ಆಫೀಸರ್ ಆಗ್ತಾರೋ, ಅವ್ರಿಗೆ ಬಿಟ್ಟದ್ದು. ಬಟ್ ಅವರ ಕೆಪಾಸಿಟಿಗೆ ತಕ್ಕಂತೆ ಅವ್ರು ಮಾಡಿದಾರ ಅಂತ ಹೇಳಿ ಅದೇ ಸೇಮ್ ನನಗೆ ನನ್ನ ಸಾಮರ್ಥ್ಯಕ್ಕೆ ಬೆಲೆ ಕೊಡ್ತಕ್ಕಂಥ ಹಾಗೆ. ಸೊ ನಾನು ಏನೋ ಒಂದು ಸಾಧನೆ ಮಾಡಿದ್ದೀನಿ, ಆವಾಗ ಏನಾಗುತ್ತೆ, ಬರೀ ಪರಿಪೂರ್ಣವಾಗಿ ಅವರ ಒಂದು ವ್ಯಕ್ತಿತ್ವ ಆಗ್ತದೆ. ಆವಾಗ ಅವ್ರಿಗೆ ಬೇಕಾದಷ್ಟು ಚಾಯ್ಸಸ್ ಇದೆ, ಏನ್ ಬೇಕಾದ್ರೆ ಮಾಡಿ. ರಜನೀಶ್ ಸರ್, ಮೇಡಮ್ಗೆ ಕೋಪ ಏನಾದ್ರು ಬರೋದಿದೆಯಾ? ಎಲ್ಲ ಸ್ವಾಭಾವಿಕ ಇದೆ, ಎಲ್ಲ ಪಬ್ಲಿಕ್ ಸ್ಪೇಸ್ ನಲ್ಲಿ ಹಂಚದೇ ಇದ್ರು ನಾವು ಅಷ್ಟೇ ನಾರ್ಮಲ್ ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ದೀವಿ. ಆದ್ರೆ ಗಾಡ್ ಈಸ್ ವೆರಿ ಕೈಂಡ್. ಒನ್ ಈಸ್ ಇದರಲ್ಲಿ ನಾನು ಇನ್ನೊಂದು ಹೇಳಬೇಕು ಅಂದ್ರೆ, ಈ ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಅಂತ ಹೇಳಿದರೆ ನಮ್ಮ ಲಾರ್ಜರ್ ಫ್ಯಾಮಿಲಿ. ಇಫ್ ದೇ ಸಪೋರ್ಟ್, ಇಫ್ ದೇ ಗಿವ್ ಯು ಗುಡ್ ಅಡ್ವೈಸ್, ಇಫ್ ದೇ
put right things into your mind since your childhood. ಕೆಲವೊಮ್ಮೆ ನಾವು ನೋಡ್ತೀವಿ sometimes parents only try to, I mean they may be doing out of love for the children, but they are probably misguiding their children. ಬಹುಶಃ ಹುಡುಗಿಗೆ ಹೇಳ್ತಾರೆ ನೀವು ತುಂಬಾ ಕೆಲಸ ಅಲ್ಲಿ ಮಾಡಬೇಕಾಗಿಲ್ಲ, ನೀವು ಯಾಕೆ ಅಡಿಗೆ ಮಾಡಬೇಕು, ಅವ್ರು ಯಾಕೆ ಮಾಡಬಾರ್ದು, ಇಲ್ಲ ಅಂದ್ರೆ ಜೆಂಟ್ಸ್ ಹೇಳ್ತಾರೆ ಇವರು ಹಿಂಗೆ ಹಿಂಗೆ ಯಾಕೆ ಬಿಹೇವ್ ಮಾಡಬೇಕು, ಈ ರೀತಿಯಲ್ಲಿಯೇ ಬಿಹೇವ್ ಮಾಡಬೇಕು. ಸೊ ಅವೆಲ್ಲ ಸ್ಟೀರಿಯೋ ಟೈಪಿಂಗ್ ಇಂದ ಹೊರಗಡೆ ಬಂದ್ರೆ I think it plays a very important role. Secondly, fights are natural. We have to accept that she will have a different viewpoint, I will have a different viewpoint. Of course, ಈಗ ಇದು ಅಂತೂ everybody accepts that, sometimes you have to understand the differences. If one person takes a decision, the other should stand by it. ಚಾಪ್ಟರ್ ಕ್ಲೋಸ್ ಆಗಬೇಕು. Yes. Next time ನಂದು ನೋಡೋಣ. It may have certain disadvantages, but you have to support. Once decision is taken by one of the partners, the other partner has to respect that decision. ತುಂಬಾ ಸಂತೋಷ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. ಇಬ್ಬರು ತುಂಬಾ ಚೆನ್ನಾಗಿ ಮಾತಾಡಿದ್ರೆ, ನೀವು ಎಷ್ಟು ದಕ್ಷ ಅಧಿಕಾರಿಗಳು ಅಷ್ಟೇ ಚೆನ್ನಾಗಿ ಮಾತಾಡ್ತೀರಿ ಕೂಡ. ಈಗ ದಾಂಪತ್ಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಒಂದೆರಡು ಸಾಲುಗಳಲ್ಲಿ ಬರಿಬೇಕಾ? ಬರಿಬೇಕು. ನಿನಗೆ ನೀನೆನಗೆ ರಸದೇವ ಗಂಗೆಯಲ್ಲಿ ಮೀನಾಗುವ. ಬಹಳ ವ್ಯಾಲ್ಯೂಯಬಲ್ ಸಜೆಷನ್ ಕೊಟ್ಟಿದ್ದೀರಿ. ಪ್ರತಿರೂಪಿ ಭಗವತಿ ಸಹಿ ಮಾಡ್ಬೇಕಾ? ಓಕೆ, ಸಹಿ ಮಾಡಿ. ನಿನಗೆ ಇಫ್ ಯು ಅಗ್ರಿ. IAS ದಂಪತಿಗಳ ಬಗ್ಗೆ ಒಂದು ಪುಸ್ತಕ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಪುಸ್ತಕ ನಾವು ಇಬ್ಬರು ಬರೆದಿರೋದು ನಮ್ಮ ಯುವ ಪೀಳಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಆಗಲಿ. ಅದೇ ಈಗ ಹೇಳಿದೆಲ್ಲ, ನಾವು ಏನು IAS ಆಗಬೇಕು ಅಂತಲ್ಲ, ಯಾವುದೇ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು. ಯಾಕಂದರೆ ಪ್ರತಿಯೊಬ್ಬರಿಗೆ ಪ್ರಕೃತಿ ದೇವರಂತ ಹೇಳಲ್ಲ, ಪ್ರಕೃತಿ ಒಂದು ಇದು ಕೊಟ್ಟಿರ್ತದೆ ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ ಏನೋ ಕೊಟ್ಟಿರ್ತದೆ. ಅದನ್ನ ಉಪಯೋಗಿಸ್ಕೊಂಡು ಏನಾದರೂ ಒಂದು ಅವರು ಸಾಧನೆ ಮಾಡಬೇಕು. ಆ ಒಂದು ಹೆಜ್ಜೆಗೆ ಅವ್ರು ಬರಬೇಕಾದ್ರೆ ಕನಿಷ್ಠ ಏನು ಜಾಗೃತಿ ಕೆಲಸ ಮಾಡಬೇಕು. ಈಗ ಅವರು ಹೇಳಿದರು, ನಮ್ದು ಒಂದು ಡಿಸಿಪ್ಲಿನ್ ಇದೆ, ಒಂದು ಶಿಸ್ತು. ನಾನು 5 ಗಂಟೆ ಎದ್ದೇಳಬೇಕು ಅಲ್ವಾ? ಆವಾಗ ನನಗೆ ಏನೇನು ಮಾಡಬೇಕು ಎಲ್ಲದಕ್ಕೂ ಟೈಮ್ ಸಿಗತ್ತೆ. ಕೆಲವರು ರಾತ್ರಿ ಹೊತ್ತು ಲೇಟ್ ಆಗಿ ಇರ್ತಾರೆ, ದಟ್ಸ್ ಓಕೆ, ಅವ್ರಿಗೆ ಹೇಗೆ ಸೂಟ್ ಆಗತ್ತೆ ಅಂತ. ಆದರೆ ನಾನು ಏನು ಮಾಡಬೇಕು, ನನ್ನ ಜೀವನದಲ್ಲಿ ಏನು ಮುಖ್ಯ ಇದೆ ಅದಕ್ಕೆ ಟೈಮ್ ನಾನು ತಗೊಳ್ಬೇಕು ಮೊದಲು. ಅದನ್ನು ನಾವು ಅದರಲ್ಲಿ ಕೂಡ ಇಂಥ ಒಂದು ಸ್ಪರ್ಧೆಗಳಿಗೆ ನಾನು ತಯಾರಾಗಬೇಕಾದ್ರೆ ಅದಕ್ಕೆ ಪೂರಕವಾಗಿ ಯಾವ ರೀತಿ ತಯಾರಿ ಮಾಡಬೇಕು, ಕಡಿಮೆ ಟೈಮ್ ವೇಸ್ಟ್ ಮಾಡಿ ಹೆಚ್ಚು ಯೂಸ್ ಮಾಡಿ ಹೆಚ್ಚು ಫಲಿತಾಂಶ ಬರೋ ಹಾಗೆ ಯಾವ ರೀತಿ ನಮ್ಮ ಯುವತಿಯರು ಸಿದ್ಧತೆ ಮಾಡಬೇಕು ಅಂತೇಳಿ, ಮತ್ತೆ ವಿಶೇಷವಾಗಿ IAS ಅಲ್ಲಿ ಯಾರು ತಯಾರಿ ಮಾಡಬೇಕು ಮತ್ತೆ ಸಫಲ ಆಗಬೇಕು ಅಂತ ಅನಿಸ್ತಾರೆ ಅವರಿಗೆ ಪ್ರತ್ಯೇಕವಾಗಿ ಹೆಚ್ಚು ಬರ್ದಿದ್ದು ನಾನು, ಬಟ್ ಅವರ ಐಡಿಯಾಸ್ ಜಾಯಿಂಟ್ ವೆಂಚರ್. ಜಾಯಿಂಟ್ ವೆಂಚರ್. ತುಂಬಾ ಒಳ್ಳೆ ಮಾತು ಬರ್ದಿದ್ದಾರೆ. ದಾಂಪತ್ಯ ಜೀವನ ಅಂದರೆ ಪರಿಪೂರ್ಣ ಜೀವನ. ಇನ್ನೊಂದು ಮೇಡಮ್, ನೀವು ದೂರದ ಊರಿಂದ ಬಂದು ಕರ್ನಾಟಕದಲ್ಲಿ ಸೆಟ್ಲ್ ಆಗಿ ಇಷ್ಟು ಒಂದು ಕನ್ನಡ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ರೆ ನಿಜವಾಗಿ ಹೃದಯ ತುಂಬಿ ಬರುತ್ತೆ ನಮಗೆ. ಅದಕ್ಕೆ ಎಲ್ಲ ಹೇಳ್ತಾ ಇರ್ತೀವಿ, ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ ಅಂತ ಹೇಳಿ. ನಿಜವಾಗಿ ಬಹಳ ಸಂತೋಷ. ಅದಕ್ಕೆ ನಮ್ಮ ಗುರುಗಳು ಅವರೇ, ರಜನೀಶ್ ಅವರು ನಮ್ಮ ಗುರುಗಳು. ಇನ್ಫ್ಯಾಕ್ಟ್ ಯಾರು 15 ದಿವಸದಲ್ಲಿ ಕನ್ನಡ ಕಲಿಬೇಕು ದಯವಿಟ್ಟು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂಡ್ ಎಂಥ ಒಳ್ಳೊಳ್ಳೆ ಪದಗಳನ್ನು ಉಪಯೋಗಿಸ್ತೀರಾ. ಅಂದ್ರೆ ಹುಟ್ಟು ಬೆಳೆದಾಗಿಂದಲೂ ಕನ್ನಡ ಸಾಹಿತ್ಯವನ್ನ ಓದದವ್ರು ಮಾತ್ರ ಮಾತಾಡಕ್ ಸಾಧ್ಯ ಆಗುವಂತ ಕೆಲವು ಪದಗಳನ್ನ ನೀವು ಉಪಯೋಗಿಸಿದ್ದೀರಾ. ಅಂದ್ರೆ IAS ಅಧಿಕಾರಿಗಳಾಗಿ ಕೂಡ ನೀವು ಆದರ್ಶ, ದಂಪತಿಗಾಗಿ ಕೂಡ ಆದರ್ಶ. ಸೊ ನಿಮ್ಮನ್ನ ನಾವು ಇಂಟರ್ವ್ಯೂ ಮಾಡಿದ ನಮಗೂ ಇವತ್ತೊಂದು ಸಾರ್ಥಕತೆ ಬಂತು ಸರ್. ಮುಂದಿನ ಯೋಜನೆಗಳ ಬಗ್ಗೆ ಒಂದು 2 ಮಾತು. ಫ್ಯೂಚರ್ ಪ್ರಾಜೆಕ್ಟ್ಸ್, ಫ್ಯೂಚರ್ ಪ್ಲಾನ್ ಹಾಗೆ ಏನು ನಾವು ತಿಳ್ಕೊಂಡಿಲ್ಲ. ಸಿ, ದಿಸ್ ಲೈಫ್ ಈಸ್ ಮೆಂಟ್ ಟು ಗಿವ್ ಪ್ಲೆಸರ್ ಟು ಅದರ್ಸ್. ದಟ್ ಈಸ್ ದ ಪರ್ಪಸ್ ಆಫ್ ದ ಲೈಫ್. ಸೊ ಇದರಲ್ಲಿ ಏನು ನಾವು
ಅಂತ ಏನು ಮನಸ್ಸಿನಲ್ಲಿ ಅಂತ ಯೋಚನೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರು ಈಗಾಗಲೇ ನಮಗೆ ಆ ಪೊಸಿಷನ್ ಕೊಟ್ಟಿದ್ದಾರೆ. ಯಾವ ಕೆಲಸ ಸರ್ಕಾರದ್ದು ಸಿಗುತ್ತೆ ಅದು ದೇವರ ಕೆಲಸ, ಹಾಗೇನೆ ನಾವು ಅದನ್ನು ನಿಭಾಯಿಸಿಬಿಟ್ರೆ ದಟ್ ಇಟ್ ಸೆಲ್ಫ್ ಈಸ್ ಅ ಗುಡ್ ಇನಫ್ ದಿಸ್ ಥಿಂಗ್. ಬಟ್ ಇನ್ ಅಡಿಷನ್ ವಿ ಹ್ಯಾವ್ ಅವರ್ ಓನ್ ಇಂಟರ್ನಲ್ ಮೋಟಿವೇಶನ್ಸ್. ಒಂದು, ನಾವು ಹೆಲ್ತ್ ಬಗ್ಗೆ ಯಾವಾಗಲೂ ಗಮನ ಕೊಡ್ತಾ ಇರಬೇಕು. ಶಿಸ್ತುಬದ್ಧ ಜೀವನ ಮಾಡಿದರೆ ನಮ್ಮ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಬಗ್ಗೆ ಅಂತ ನಮ್ಮ ಯೋಚನೆ ಇದ್ದರೆ, ಪ್ಲಸ್ ಫ್ಯಾಮಿಲಿಯಲ್ಲಿ ಪ್ರೀತಿ, ಫ್ಯಾಮಿಲಿ ಜೊತೆಗೆ ಕ್ವಾಲಿಟಿ ಟೈಮ್ with the daughter also, with wife also, with parents also, with everybody, all relatives. If you are willing to spend quality time in the spirit of give and take, then certainly life is very good. Thank you so much, sir. ಖಂಡಿತ ನೀವಿಬ್ರು ಆದರ್ಶ ದಂಪತಿಗಳು, ಆದರ್ಶ ಪ್ರಾಯರು. ಈ ಕಾರ್ಯಕ್ರಮ ಬಹುಶಃ ಎಷ್ಟೋ ಯುವ ಜನತೆಗೆ ಒಂದು ದಾರಿದೀಪ ಆಗತ್ತೆ ಅಂತ, ಇನ್ಸ್ಪಿರೇಷನ್ ಆಗತ್ತೆ, ದಾರಿದೀಪ ಆಗತ್ತೆ. ಕನಸುಗಳನ್ನ ಹೇಗೆ ನನಸು ಮಾಡ್ಕೊಳ್ಳೋದು ವಿತ್ ದ ಸ್ಮೈಲಿಂಗ್ ಫೇಸ್ ಅನ್ನೋದು ಖಂಡಿತ. ಕಾರ್ಯಕ್ರಮಕ್ಕೆ ನೀವು ಇಬ್ರು ಕೂಡ ಚಾಲಕರಾಗಿದ್ರದು ಅದು ಆದರ್ಶ ಅಂತ ಹೇಳಿ ನಮಗೊಂದು ಖುಷಿ ಏನಂದ್ರೆ ನಿಮ್ಮಿಬ್ರನ್ನ ಅರ್ಧ ಗಂಟೆ ಪಕ್ಕ ಬೇರೆ ಪ್ರೆಷರ್ ಇಲ್ಲದೆ ಕೂರಿಸಿದೀವಲ್ಲ, ಅದು ನಮ್ಮ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಮತ್ತೆ ಮುಂದಿನ ವಾರ ಇನ್ನೊಂದು ಜನಪ್ರಿಯ ಜೋಡಿಯೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿ